ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮಾವಿನ ಹಣ್ಣಿಂದ ಒಂದು ರೋಲ್ ಮಾಡ್ತಾಯಿದ್ದೀನಿ. ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ. ಮೊದಲಿಗೆ ನಾನು ಮಾವಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಳ್ತೇನೆ. ನೋಡಿ, ಇವಾಗ ಮಾವಿನ ಹಣ್ಣು ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ. ಮಾವಿನ ಹಣ್ಣು ರೋಲ್ಗೆ ನಾವಿಲ್ಲಿ ಮಾವಿನ ಹಣ್ಣು, ಬೆಲ್ಲ, ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. 1 ಕಪ್ ಮಾವಿನ ಹಣ್ಣು, 1/4 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಇವಾಗ ಮಾವಿನ ಹಣ್ಣನ್ನು ನಾನು ಮಿಕ್ಸಿ ಮಾಡಿ ಇಟ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ಮಾವಿನ ಹಣ್ಣು ಪೇಸ್ಟ್ ಆಗಿದೆ. ನಂತರ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಮಾವಿನ ಹಣ್ಣನ್ನು ಹಾಕ್ಕೊಳ್ತೇನೆ. ನಾನು ಇದಕ್ಕೆ ನೀರೇನು ಮಿಕ್ಸ್ ಮಾಡಿಲ್ಲ. ಇವಾಗ ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ನಾನು 1/4 ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ. ಮಾವಿನ ಹಣ್ಣು ಸ್ವೀಟ್ ಇಲ್ಲ ಅಂತಂದರೆ ನೀವು 1/2 ಕಪ್ ಬೆಲ್ಲ ಹಾಕೋಬೋದು. ನಂತರ ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಬಿಡಬೇಕು. ಇವಾಗ ನೋಡಿ, ನಾನು ಒಂದು ಪ್ಲೇಟ್ಗೆ ತುಪ್ಪ ಸವರಿ ಆ ಮಾವಿನ ಹಣ್ಣು ಕುದ್ದಿರೋದನ್ನು ಇದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತೇನೆ. ನೋಡಿ, ಇವಾಗ ಸ್ಪ್ರೆಡ್ ಮಾಡಿ ಇಟ್ಕೊಳ್ತೇನೆ ಒಂದು ಪ್ಲೇಟಿಗೆ. ನಾನು ಇದಕ್ಕೆ ನಿಂಬೆ ಹುಳಿ ಹಾಕಲ್ಲ, ಒಂದು ಪ್ಲೇಟಿಗೆ ಹಾಗೆ ಸ್ಪ್ರೆಡ್ ಮಾಡಿ ಇವಾಗ ನಿಂಬೆಹಣ್ಣನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಬರೀ ಸ್ವೀಟ್ ಬೇಕು ಅನ್ನೋರು ನಿಂಬೆಹಣ್ಣನ್ನು ಸ್ಕಿಪ್ ಮಾಡ್ಬೋದು. ಸ್ವೀಟು ಹುಳಿ ಎರಡೂ ಮಿಕ್ಸ್ ಆಗಿರ್ಬೇಕಂತಂದರೆ ನಿಂಬೆಹಣ್ಣು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿ ಬರೋವರೆಗೂ. ನಂತರ ಒಂದು ಪ್ಲೇಟಿಗೆ ತುಪ್ಪ ಸವರಿ ಈ ಮಾವಿನ ಹಣ್ಣು ಏನು ಕುದ್ದಿರುತ್ತೆ ಅದನ್ನು ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಸ್ಪ್ರೆಡ್ ಮಾಡಿದ್ದೀನಿ. ಇದನ್ನು ನಾವು 2 ದಿನ ಬಿಸಿಲಲ್ಲಿ ಇಡಬೇಕು. ನೋಡಿ, 2 ದಿನ ಬಿಸಿಲಲ್ಲಿ ಇಟ್ಟಿದ ನಂತರ ಈ ರೀತಿ ಡ್ರೈ ಆಗಿರುತ್ತೆ. ಇವಾಗ ನೋಡಿ ಎಷ್ಟು ನೀಟಾಗಿ ತೆಗಿಯೋಕ್ಕೆ ಬರುತ್ತೆ. ಇವಾಗ ನಾನು ಕಟ್ ಮಾಡಿ ರೋಲ್ ಮಾಡಿ ಇಟ್ಕೊಳ್ತೇನೆ. ನೋಡಿ, ರೋಲ್ ಮಾಡಿದ ನಂತರ ಎಷ್ಟು ಚೆನ್ನಾಗಿದೆ. ನಾನು ಈ ರೀತಿಯಾಗಿ ಎಲ್ಲದನ್ನು ಕಟ್ ಮಾಡಿ ರೋಲ್ ಮಾಡ್ಕೊಳ್ತೇನೆ. ನೋಡಿ, ನಾನು ಇದಕ್ಕೆ ನಿಂಬೆಹಣ್ಣು ಹಾಕಿರಲಿಲ್ಲ. ಇದು ಡ್ರೈ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಕಟ್ ಮಾಡಿ ರೋಲ್ ಮಾಡಿ ಇಟ್ಕೊಳ್ತೇನೆ. ನೋಡಿ, ಎಷ್ಟು ಚೆನ್ನಾಗಿ ಮಾವಿನ ಹಣ್ಣಿನ ರೋಲ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.